ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವತ್ಸಲ ಮೂಲಿಮನಿ. ಈ 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥ ಪಠ್ಯಪುಸ್ತಕದಲ್ಲಿರುವಂಥ 5ನೇ ಪಾಠವಾದ ಕೊಡಿ ನನ್ನ ಬಾಲ್ಯವ ಅನ್ನೋಂಥ ಪಾಠವನ್ನು ಇವತ್ತು ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಕೊಡಿ ನನ್ನ ಬಾಲ್ಯವ ಅಂತಂದರೆ ಇಲ್ಲಿ ಮಾಲತಿ ಪಟ್ಟಣ ಶೆಟ್ಟಿಯವರು ಬರೆದಿದ್ದಾರೆ ಈ ಪಾಠವನ್ನು. ಮಾಲತಿ ಪಟ್ಟಣ ಶೆಟ್ಟಿಯವರು ಏನು ಹೇಳ್ತಿದ್ದಾರೆ, ಒಂದು ಕೊಡಿ ನನ್ನ ಬಾಲ್ಯ ಅನ್ನುವಂಥದ್ದು ಬಾಲ್ಯ ಜೀವನದ ಬಗ್ಗೆ ಏನು ಮಾಡಿದ್ದಾರೆ, ಒಂದು ಲೇಖನವನ್ನು ಕೊಟ್ಟಿದ್ದಾರೆ. ಈ ಪೇಜ್ ನಂಬರ್ 27ರಲ್ಲಿದೆ. ನೀವು ಕೂಡ ಪೇಜ್ ನಂಬರನ್ನು ಓಪನ್ ಮಾಡಿರಿ. ನಾನು ಇದು ದೃಶ್ಯ 1, 2 ಅಂತ ಬರುತ್ತೆ. 4 ದೃಶ್ಯಗಳಿದಾವೆ. 4ರಲ್ಲಿ 2 ದೃಶ್ಯ ಇವತ್ತು ಹೇಳ್ತೀನಿ, ಇನ್ನು 2 ದೃಶ್ಯ ಮುಂದಿನ ತರಗತಿಯಲ್ಲಿ ನೋಡೋಣ. ಪೇಜ್ ನಂಬರ್ 27ರಲ್ಲಿ ಮೊದಲನೇ ದೃಶ್ಯ ನೋಡ್ರಿ. ಶಾಲುಳ ನಗೆ ಹಿನ್ನೆಲೆಯಲ್ಲಿ ತಿಳಿ ಸಂಗೀತ ಹಕ್ಕಿಗಳ ಕಲರವ ಅಂಥೇಳಿ. ಶಾಲು ಅನ್ನುವಂಥ ಒಬ್ಬ ಹುಡುಗಿಲೆ, ಶಾಲು ಮತ್ತು ರಾಜು ಅಂತ ಬರ್ತಾರೆ, ಇಬ್ಬರು ಹುಡುಗರು. ಆ ಹುಡುಗರು ಏನು ಮಾಡ್ತಾರೆ, ಅವರ ಬಾಲ್ಯ ಜೀವನದಲ್ಲಿ ಏನು ನೀವು ಕೂಡ ಬಾಲ್ಯ ಜೀವನದಲ್ಲಿ ಅನುಭವಿಸಿರ್ತೀರಿ, ಇವನ್ನೆಲ್ಲ ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ ಅಂಥೇಳಿ. ಶಾಲುಳ ನಗೆ ಹಿನ್ನೆಲೆಯಲ್ಲಿ ತಿಳಿ ಸಂಗೀತ ಹಕ್ಕಿಗಳ ಕಲರವ. ಶಾಲು ಏನು ಹೇಳ್ತಾ ನೋಡ್ರಿ, ಸಿಕ್ತು ಅವ್ವ ಏನು ಚಂದವ್ವ ಈ ಪಾತ್ರಗಿತ್ತಿ, ರೆಕ್ಯಾನ ಬನ್ನೇನು ಬಣ್ಣದಾಗಿನ ಕಣ್ಣೇನು ಅಂತಳಕ್ಕೆ ಶಾಲು. ನೋಡ್ರಿ, ನೀವು ಎಷ್ಟೋ ಸಲ ಅನುಭವಿಸ್ಬೇಕ್ರಿ. ಈ ನಿಸರ್ಗ ಅನ್ನುವಂಥದ್ದು ತುಂಬ ಸುಂದರವಾಗೈತಿ. ಈ ನಿಸರ್ಗದಲ್ಲಿ ಪ್ರತಿಯೊಂದು ಜೀವಿಗಳು ಭಾಳ ವೆರೈಟಿ ವಿವಿಧ ರೀತಿಯಲ್ಲಿ ಅದಾವು. ಪಾತ್ರಗಿತ್ತಿ ಇರ್ಬೋದು, ಹಕ್ಕಿಗಳಿರ್ಬೋದು, ಪ್ರಾಣಿ ಇರ್ಬೋದು, ಪಕ್ಷಿಗಳಿರ್ಬೋದು, ಕೀಟಗಳಿರ್ಬೋದು. ಅವು ವೆರೈಟಿ ಕಲರನ್ನು ಹೊಂದಿದವು, ವೆರೈಟಿ ಸಾಮರ್ಥ್ಯವನ್ನು ಹೊಂದಿದವು. ಹಾಗಾಗಿ ನೀವೇನು ಮಾಡಬೇಕು, ಇಲ್ಲಿ ಶಾಲು ಏನು ಮಾಡ್ತಾಳೆ ಅಂತಂದರೆ ಪಾತ್ರಗಿತ್ತಿಯನ್ನು ವರ್ಣನೆ ಮಾಡ್ತಾಳೆ. ಪಾತ್ರಗಿತ್ತಿ ಏನಾಯಿತು, ಸಿಕ್ತು ಅವ್ವ ಏನು ಚಂದ ಐತವ ಪಾತ್ರಗಿತ್ತಿ, ರೆಕ್ಯಾನ ಬನ್ನೇನು ಬಣ್ಣದಾಗಿನ ಕಣ್ಣೇನು ತುಂಬ ಚೆನ್ನಾಗೈತಿ ಅಂತ ಹೇಳಿ ಶಾಲು ಅಂತಾಳೆ. ಮತ್ತು ಅಷ್ಟೇ ಅಲ್ಲದೆ ಪಾತ್ರಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಹಸಿರು ಹಚ್ಚಿ ಚುಚ್ಚಿ ಮೇಲಕ್ಕೆ ಅರಿಶಿನ ಹಚ್ಚಿ, ಏನು ಬಣ್ಣ ನಡುವೆ ನವಿಲ ಗಣ್ಣ, ರೇಷ್ಮೆಯ ಪಕ್ಕ ನಯ ಮುಟ್ಟಲಾರೆ ಭಯ, ಪಾತ್ರಗಿತ್ತಿ ಹೂವಿಗೆ ಹೋಗಿತಾವ ಗಲ್ಲ ತಿವಿತಾವ, ಪಾತ್ರಗಿತ್ತಿ ಪಕ್ಕ ನೋಡಿದೇನ ಅಕ್ಕ ಅಂಥೇಳಿ ಆ ಪಾತ್ರಗಿತ್ತಿಯನ್ನು ವರ್ಣನೆ ಮಾಡ್ತಾಳೆ. ಪಾತ್ರಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಹಸಿರು ಹಚ್ಚಿ ಚುಚ್ಚಿ ಮೇಲಕ್ಕೆ ಅರಿಶಿನ ಹಚ್ಚಿ. ನೋಡ್ರಿ, ನೀವು ಪಾತ್ರಗಿತ್ತಿನ ನೋಡ್ರಿ, ಪಾತ್ರಗಿತ್ತಿ ಎಷ್ಟು ಯಾರೋ ಪೇಂಟ್ ಮಾಡೋಂಥ ರೀತಿಯಲ್ಲಿ ಅವ್ರ ಇದಾಗಿರ್ತಾವೆ. ಆ ಸೃಷ್ಟಿಯ ನಿಯಮ ಅದು, ಹಂಗೆ ಉಟ್ಕೊಂಡಿರ್ತಾವೆ. ಏನು ಬಣ್ಣ ನಡುವೆ ನವಿಲ್ಗಣ್ಣ, ನವಿಲಿನ ಕಣ್ಣಿನ ಥರ ಆ ರೆಕ್ಕೆಗಳ ಮೇಲೆ ಇರುತ್ತೆ. ರೇಷ್ಮೆ ಪಕ್ಕ ನಯ, ಅವನು ಮುಟ್ಲಿಕ್ಕೆ ಸಾಫ್ಟಾಗಿ ರೇಷ್ಮೆ ಇದ್ದಂಗಿರುತ್ತೆ. ಮುಟ್ಟಲಾರೆ ಭಯ, ಅದು ಮುಟ್ಟಕ್ಕೆ ನಮ್ಗೆ ಭಯ ಅಂತ ಅನ್ಸುತ್ತೆ ಪಾತ್ರಗಿತ್ತಿ. ಹೂವಿಗೆ ಹೋಗ್ತಾವಂತೆ, ಪಾತ್ರಗಿತ್ತಿ ಏನು ಮಾಡ್ತಾವು, ದುಂಬಿ ಹೂವಿನಲ್ಲಿರ್ತಕ್ಕಂಥ ದುಂಬಿ ಆಗಿರ್ಬೋದು ಅಥವಾ ಪಾತ್ರಗಿತ್ತಿ ಇರ್ಬೋದು, ಹೂವಿನ ಮೇಲೆ ಕುತ್ಕೊಂಡ್ರೆ ಮಾತ್ರ ಹೂವು ಸರಿಯಾಗಿ ಅರಳಕ್ಕೆ ಸಾಧ್ಯ. ಜೇನು ಆಗಲಿ ಅಥವಾ ಪಾತ್ರಗಿತ್ತಿ ಆಗಲಿ, ಕೆಲವೊಂದು ಸಲ ಅವು ಹೂವಿನಲ್ಲಿರ್ತಕ್ಕಂಥ ರಸವನ್ನು ಹೀರಲಿಲ್ಲ ಅಂತಂದ್ರೆ ಹೂವು ಸರಿಯಾಗಿ ಅರಳಂಗಿಲ್ಲ ಅನ್ನುವಂಥದ್ದು. ಹೂವಿಗೆ ಹೋಗ್ತಾವಂತ ಗಲ್ಲ ತಿವಿತಾವಂತ, ಪಾತ್ರಗಿತ್ತಿ ಪಕ್ಕ ನೋಡಿದೇನ ಅಕ್ಕ ಅಂಥೇಳಿ ಶಾಲು ಹಾಡ್ತಾಳೆ ಅಂಥೇಳಿ. ಅವ್ವ ದೂರದಿಂದ ಸನಿಹ ಬರುತ್ತಾ, ಶಾಲು ಹೋಮ್ವರ್ಕ್ ಬಿಟ್ಟು ಎಲ್ಲಿ ಹೋದೆವ್ವ, ಒಂದು ಜಾಗದಾಗ ಈಕಿನ ಹಿಡಿದು ಇಡೋದು ಸಾಧ್ಯ ಇಲ್ಲ. ಶಾಲು ನೋಡ್ರಿ, ಎಷ್ಟೋ ಸಲ ನೀವು ಆಟ ಆಡಬೇಕಾದ್ರೆ ನಿಮ್ಮ ತಂದೆ ತಾಯಿಗಳು ಅಥವಾ ನಿಮ್ಮ ತಾಯಿ ಏನು ಮಾಡ್ತಾರೆ, ನಿಮ್ಮ ತಾಯಿಗೆ ಭಾರಿ ಹೊಟ್ಟೆಬ್ಯಾನಿ, ನೀವು ಹೋಮ್ವರ್ಕ್ ಮಾಡಲಿಲ್ಲ ಅಂದರೆ ಅವ್ರಿಗೆ ತುಂಬ ತ್ರಾಸ ಆಗ್ತಿರ್ತದೆ, ತಾಯಿಗಳಿಗೆ ತಂದೆಗಳಿಗೆ. ಯಾಕಂದರೆ ನಿಮ್ಮ ಫ್ಯೂಚರಿನ ಬಗ್ಗೆ ಅವರು ತುಂಬ ಕನಸನ್ನು ಕಟ್ಕೊಂಡಿರ್ತಾರೆ. ನೀವು ಹೋಮ್ವರ್ಕ್ ಮಾಡಲಿಲ್ಲ, ಸಾಲಿಗೆ ಬರಲಿಲ್ಲ ಅಥವಾ ಸರಿಯಾಗಿ ನೀವು ಡಿಸಿಪ್ಲಿನ್ ಆಗಿರಲಿಲ್ಲ ಅಂತಂದ್ರೆ ತಾಯಿಗಳು ಏನು ಮಾಡ್ತಾರೆ, ನಿಮ್ಮನ್ನು ಬೈತಾ ಇರ್ತಾರೆ. ಶಾಲೂನು ಕೂಡ ಸಾಲಿಗೆ ಹೋಗುವಂಥ ಹುಡುಗಿ. ಶಾಲು ಹೋಮ್ವರ್ಕ್ ಬಿಟ್ಟು ಎಲ್ಲಿ ಹೋದೆವ್ವ, ಒಂದು ಜಾಗದಾಗ ಈಕಿನ ಹಿಡಿದಿಡಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಅವರವ್ವ ಕೂಗ್ತಾ ಶಾಲೂನ ಕಡೆ ಬರ್ತಾಳೆ. ಶಾಲು ನಗುತ್ತಾ, ಅವ್ವ ನೋಡು ಬಾ ಇಲ್ಲಿ, ನನ್ನ ಕೈಯಾಗ ಏನು ಅದ ಅಂತ ನೋಡು. ಪಾತ್ರಗಿತ್ತಿ ಹೋ ಅಂತಾಳ, ನನ್ನ ಕೈಯೊಳಗೆ ಏನೈತೆ ನೋಡ್ಬಾ ನೀನು, ಎಷ್ಟು ಚೆನ್ನಾಗಿದೆ ನೋಡು ಪಾತ್ರಗಿತ್ತಿ ಅಂಥೇಳಿ ಶಾಲು ಏನು ಮಾಡ್ತಾಳ, ಆಕೆ ತಾಯಿಗೆ ಪಾತ್ರಗಿತ್ತಿಯನ್ನು ತೋರಿಸ್ತಾಳ. ಪೇಜ್ ನಂಬರ್ 28ರಲ್ಲಿ ನೋಡ್ರಿ. ಅವ್ವ ಪಾತ್ರಗಿತ್ತಿನ ಅದ್ರಂಗೆ ಅಷ್ಟು ಸಂಭ್ರಮ ಪಡುವಂಥದ್ದು ಏನದ, ಜಗತ್ತಿನಾಗ ಕಾಣದ್ದನ್ನು ಕಂಡಷ್ಟು ಖುಷಿ ಆಗ್ಯದ ನಿನಗೆ, ಸದಾ ಗಿಡದಾಗ ಇರ್ತಿ ನೀನು ಒಂದು ಪಾತ್ರಗಿತ್ತಿನ ಅಂತ. ಅಂದರೆ ಅವ್ವ ಏನು ಹೇಳ್ತಾಳ, ಪಾತ್ರಗಿತ್ತಿ ಏನು ನೋಡೇ ಇಲ್ಲ ನೀನು, ಅದರ ಸಂಭ್ರಮ ಪಡೋಕೆ ಏನೈತಿ, ಜಗತ್ತಿನಾಗ ಕಾಣದನ್ನು ಕಂಡಷ್ಟು ಖುಷಿ ಪಡಾತಿಯಲ್ಲ ನೀನು ಅಂಥೇಳಿ ಅವರವ್ವ ಶಾಲುಗ ಬೈತಾಳ. ಸದಾ ಗಿಡದಾಗ ಇರ್ತಿ, ನೀನು ಒಂಥರ ಪಾತ್ರಗಿತ್ತಿ ಇದ್ದಂಗೆ ಅದಿ ನೋಡು ಅಂಥೇಳಿ ಅವ್ವ ಶಾಲುಗ ಹೇಳ್ತಾಳೆ. ಶಾಲು, ಅವ್ವ ಇದರ ರೆಕ್ಕೆ ರೇಷ್ಮೆ ಹಂಗೆ ಮೃದು ಅದ ನೋಡ್ದಿ, ಎಷ್ಟು ಬಣ್ಣ ಅವ ಅಂತ ಹಳದಿ ಹಸಿರು ಜಾಂಬಳಿ, ಅವ್ವ ಇದರ ರೆಕ್ಕೆ ರೇಷ್ಮೆ ಇದ್ದಂಗೆ ಐತೆ ನೋಡು ಶಾಲು ಅಂತಾಳ. ಎಷ್ಟು ಬಣ್ಣ ಅವ ಅಂತ
ಹಳದಿ, ಹಸಿರು, ಜಾಂಬಳಿ ಇಂಥ ಇಲ್ಲಿ ವಿವಿಧ ರೀತಿಯಾದಂಥ ಬಣ್ಣಗಳು ಪಾತ್ರೆಗತಿ ಮೇಲೆ ಅದಾವೆ ನೋಡು ಅಂಥೇಳಿ ಶಾಲು ತಾಯಿಗೆ ಹೇಳ್ತಾಳೆ. ಅವ್ವ ನಡಿ ಹೋಮ್ವರ್ಕ್ ಮುಗಿಸು, ಸಂಜಾತು ಅಂದರೆ ಲಕ್ಷ್ಮೀ ಗುಡಿಯಾಗಿನ ಗದ್ದಲ ಅದಕ್ಕೆ 4 ಗಂಟೆಗೆಲ್ಲ ಹೊರಡೋಣ, ಅಲ್ಲಿಂದ ಪ್ಯಾಟಿಗೆ ಹೋಗಬೇಕು, ಆಮೇಲೆ ಹೊರಗೆ ಊಟ ಮುಗಿಸ್ಕೊಂಡು ಬರೋಣ ನೋಡ್ರಿ. ಅವ್ವ ಅಂತಾಳೆ ನಡಿ ಮೊದಲು ಹೋಮ್ವರ್ಕ್ ಮುಗಿಸ್ ನಡಿ, ಸಂಜೆ ಆದ್ರೆ ಲಕ್ಷ್ಮೀ ಗುಡಿಯಾಗ ಭಾಳ ಗದ್ದಲಾಗ್ತದೆ, 4 ಗಂಟೆಗೆ ನಾವೇನು ಮಾಡ್ಬಿಡೋಣ ಗುಡಿಗೆ ಹೋಗ್ಬಿಡೋಣ, ಅಲ್ಲಿಂದ ಪ್ಯಾಟಿಗೆ ಹೋಗಬೇಕು, ಆಮೇಲೆ ಹೊರಗೆ ಊಟ ಮುಗಿಸ್ಕೊಂಡು ಬರೋಣ ಅಂಥೇಳಿ ಅವ್ವ ಶಾಲುಗೆ ಹೇಳ್ತಾಳೆ. ಶಾಲು ಅವ್ವ ನಾ ಬರೋದಿಲ್ಲ, ನಿನ್ನ ಗುಡಿ ಗುಂಡಾರ ಕ್ವ್ಯಾಟಿಗೆ ನಾನು ಬರೋದಿಲ್ಲ, ಅಪ್ಪನ ಕರ್ಕೊಂಡು ಹೋಗು, ನಾನು ರಾಜುನ ಮನೆಗೆ ಹೋಗಬೇಕು, ಟೀಚರ್ ಬರೀಲಿಕ್ಕೆ ಕೊಟ್ಟಾರ. ಶಾಲುದೊಂದು ಹೊಟ್ಬ್ಯಾನಿ, ಆಕೆದು ಬೇರೆ ಹೊಟ್ಬ್ಯಾನಿ, ಅವನ್ ಬೇರೆ ಹೊಟ್ಬ್ಯಾನಿ ಅಂದ್ರೇನು ಹೊಟ್ಟೆ ನೋವು ನೋಡ್ರಿ. ತಾಯಿ ಗುಡಿಗೆ ಪ್ಯಾಟಿಗೆ ಊಟಕ್ಕೆ ಹೋಗೋಣ ಅಂತಂದ್ರೆ ಶಾಲು ಏನಂತಾಳ, ಹೋಗಯವ್ವ ನೀನು ಗುಡಿ ಗುಂಡಾರ ಎಲ್ಲಿ ಬರಲಿ, ನಾನು ರಾಜುನ ಮನೆಗೆ ಹೋಗ್ಬೇಕು, ಹೋಮ್ವರ್ಕ್ ಕೊಟ್ಟಾರ ಟೀಚರ್, ನಾನು ಬರೀಲಿಕ್ಕೆ ರಾಜುನ ಮನೆಗೆ ಹೋಗ್ತೀನಿ ಅಂಥೇಳಿ ಶಾಲು ಅಂತಾಳ. ಅವ್ವ ಶಾಲು ಏನವ್ವ ನೀನು ಹಗಲು 12 ತಾಸು ರಾಜನ ಮನೆ ಬೆನ್ನು ಹತ್ತಿರ್ತಿ, ನೋಡ್ಲಿ ನೀನು ಹುಡುಗಿ, ಅವ ಹುಡುಗ, ದೂರ ಇರಬೇಕು, ಏನೂ ಬಾಜು ಮನೆ ಹುಡುಗ ಅಂತ ಸುಮ್ಮನೆ ಇರ್ತೇನೆ, ಗೆಳೆತನ ಎಷ್ಟು ಅಷ್ಟೇ ಇರಬೇಕು, ತಾಕೀತು ಮಾಡ್ತೇನೆ ನೋಡ್ರಿ. ಅವ್ವ ಏನಂತಾಳ ನೋಡ್ರಿ, ನೀವು ಕೂಡ ಹುಡುಗಿಯಾರು ಹುಡುಗ್ರ ಜೊತೆ ಅಡ್ಡಾಡಿದ್ರೆ ನಿಮ್ಮ ತಾಯಿಗಳು ಬೈತಾರೆ, ಅವ ಹುಡುಗದನ ನೀವು ಹುಡುಗದಿ, ಅವನ ಜೊತೆ ಏನು ಗೆಳ್ತಾನೆ ನಿಂದು, ಬಾಜು ಮನೆ ಹುಡುಗ ಅಂಥೇಳಿ ನೀನು ಸುಮ್ಮನೆ ಬಿಟ್ಟೇನಿ, ಇಲ್ಲ ಅಂದ್ರೆ ನೋಡಿ ಮತ್ತೆ ನಿನಗೆ ಅಂಥೇಳಿ ಅವ್ರವ್ವ ಶಾಲುನ ಬೈತಾಳೆ. ಶಾಲು ಇದೇನವ್ವ ನೀ ಹೇಳೋದು, ಹುಡುಗ ಅಂತ, ರಾಜು ಕ್ಲಾಸ್ನಾಗ ಅವ ಎಷ್ಟು ಶಾಣೆ ಇದ್ದಾನ ಅನ್ನೋದು ನಿನಗೆ ಗೊತ್ತಿಲ್ಲ, ನನಗೆ ಮ್ಯಾಥ್ಸ್ 0 ತಿಳಿತೇನು, ಅವನ ಹೆಲ್ಪ್ ತಗೋತೀನಿ, ಅವ ಬೆನ್ನು ಹತ್ತಿದ್ರೆ ನಾ ಪಾಸ್ ಆಗ್ತೇನೆ ನೋಡ್ರಿ. ಆಕೆ ಏನಂತಾಳ, ಏನವ್ವ ಹುಡುಗಿ ಅಂತೀಯಲ್ಲ ನೀನು, ನಾನು ಮ್ಯಾಥ್ಸ್ನಾಗ 0 ಅದೀನಿ ಗೊತ್ತಿತ್ತಾನ, ನಾ ಅವ್ನ ಹೆಲ್ಪ್ ತೊಗೊಂಡ್ರೆ ಮಾತ್ರ ನಾ ಪಾಸ್ ಹಾಕಿನಿ, ಇಲ್ಲ ನಾ ಪಾಸ್ ಹಾಕಿ ನೋಡು, ಫೇಲ್ ಹಾಕಿ ನೋಡು ಅಂಥೇಳಿ ಏನು ಮಾಡ್ತಾಳ ಶಾಲು ಅವ್ರ ತಾಯಿಗೆ ತಿರುಗಿಸಿ ಅಂತಾಳೆ. ಅವ್ವ ಅದೆಲ್ಲ ಇರಲಿ, ಅವರವ್ವ ಅಪ್ಪ ಕೂಲಿಗೆ ಹೋಗೋ ಜನ, ಅವರ ಕೂಡ ನಮ್ಮದೇನೋ ಸಂಬಂಧ, ಅವ್ವನ್ನ ನೋಡ್ರಿ ಥಿಂಕಿಂಗ್ ಹೆಂಗೈತಿ, ಅವ್ರು ಕೂಲಿ ಮಾಡುವಂಥ ಜನ, ನಾವು ಗೋರ್ಮೆಂಟ್ ಮಾಡುವಂಥ ಜನ, ಗೋರ್ಮೆಂಟ್ ನೌಕರಿ ಮಾಡುವಂಥವ್ರು, ಅವ್ರ ಜೊತೆ ನಿಂದೇನ ಗೆಳೆತನ ಅಂತ ಬೈತಾಳೆ ಶಾಲು. ಅವ್ವ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ, ಅವನ ಮನೆಗೆ ಹೋದ್ರೆ ನನಗೆ ಎಷ್ಟು ತಿನ್ನಿಸ್ತಾರ ಉಣಿಸ್ತಾರ ಗೊತ್ತದ ಏನು, ರಾಜನ ತಂಗಿ ಗಂಗು ನನಗೆ ಎಷ್ಟು ಹಚ್ಕೊಂಡದ ಗೊತ್ತದ ಏನು, ನನ್ನ ಮನೆಯಾಗ ತಂಗಿಗೂ ಇಲ್ಲ ತಮ್ಮನೂ ಇಲ್ಲ, ಹಗಲೆಲ್ಲ ನೀನು ರಾಜನ ಮನೆಗೆ ಹೋಗಬೇಡ ಅಂತಿ, ಹಿಂಗೆ ಕಾಡಿದ್ರೆ ನಾ ಅಜ್ಜನ ಹಳ್ಳಿಗೆ ಹೋಗ್ತೀನಿ. ಆಕೆ ಒಂದೊಂದು ನೋಡ್ರಿ ಶಾಲೊಂದೊಂದು ವಿಚಾರ ಏನು ಅಂದರೆ, ಅವ್ವ ಪ್ಲೀಸ್ ಅವ್ರ ಮನೆಗೆ ಹೋಗ್ಬೇಡ ಅಂತ ಹೇಳ್ಬೇಡವ, ಅವ್ರ ಮನೆಗೆ ಹೋದ್ರೆ ನಂಗೆ ತುಂಬ ತಿನ್ನಿಸ್ತಾರ ಉಣಿಸ್ತಾರ, ಅವನ ತಂಗಿ ಗಂಗು ಅಂತದಳ, ಆಕೆ ತುಂಬ ಹಚ್ಕೊಂಡಳ, ನಂಗೆ ಅಣ್ಣನೂ ಇಲ್ಲ ತಂಗಿನೂ ಇಲ್ಲ, ಅವ್ರ ಮನೆಗೆ ಹೋಗ್ಬೇಡ ಅಂತ ಅನ್ಬೇಡವಾ, ಇಲ್ಲ ನೀ ಹಿಂಗೆ ಥರ ಕಾಡ್ಸಕತ್ತಿ ಅಂದರೆ ನಾ ಅಜ್ಜನ ಮನೆಗೆ ಹೋಗ್ತೀನಿ ನೋಡು ಅಂಥೇಳಿ ಶಾಲು ಅವ್ರ ತಾಯಿಗೆ ಹೇಳ್ತಾಳೆ ಅಂಥೇಳಿ. ಇನ್ನು ಅವ್ವ ಏನಂತ ಹೇಳ್ತಾಳ ನೋಡ್ರಿ ಇದಕ್ಕೆ, ನಾನು ಅವ್ವ ನಮ್ಮ ಅಂತಸ್ತಿಗೆ ಅವರ ಒಡನಾಟ ಸರಿಯಲ್ಲ, ಇಷ್ಟು ತಿಳ್ಕೊ, ಹಗಲೆಲ್ಲ ರಾಜನ ಮನೆಗೆ ಹೋಗಬೇಡ ಅಂದ್ರೆ ನಾ ಅಜ್ಜನ ಹಳ್ಳಿಗೆ ಹೋಗ್ತೀನಿ, ರಾಜು ಬಿಟ್ಟು ನನಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಏನೇನೋ ಅಂತಿ, ಏನು ಉದ್ದಟ ಹುಡುಗಿ ನೀನು, ಅಜ್ಜನ ಹಳ್ಳಿಗೆ ಹೋಗ್ತಾಳಂತ ಏನು ಹಿಂಗೆ ಆಟ ಹಿಡಿದ್ರೆ ನೋಡ್ರಿ. ಅವ್ವ ಏನಂತಾಳ, ದಡ್ಡಿ ನಾ ಹೇಳ್ದೆ ಅರ್ಥ ಆಗ್ತಿಲ್ಲ ನಿನಗೆ, ನೀನು ಅವನ ಒಡನಾಟ ಸರಿ ಇಲ್ಲ ಅಂತ ಹೇಳಿದರೆ ನೀನು ಅಜ್ಜನ ಮನೆಗೆ ಹೋಗ್ತೀನಿ ಅಂತೀಯಲ್ಲ, ಏನು ಉದ್ದಟ ಮಾಡ್ತೀನಿ ನೀನು ಅಂಥೇಳಿ ಅವ್ರವ್ವ ತಿರುಗಿಸಿ ಆಕೆಗೆ ಬೈತಾಳೆ. ಶಾಲು ಏನಂತಾಳೆ ನೋಡ್ರಿ, ನಾ ಬರೋದಿಲ್ಲವ, ಟೀಚರ್ ಹೋಮ್ವರ್ಕ್ ಕೊಟ್ಟಾರ, ರಾಜನ ಮನೆಗೆ ಹೋಗ್ಬೇಕು, ಆಕೆ ಕೊನೆಗೆ ಬಿಡೋದೇ ಇಲ್ಲ ತನ್ನ ಹಠ, ನಾನು ಹೋಗ್ತೀನಿ ರಾಜನ ಮನೆಗೆ ಅಂತ ಹೊಂಟ್ಲು. ದೃಶ್ಯ 2 ನೋಡ್ರಿ, ಬಾಗಿಲು ಚಿಲ್ಕದ ಸಪ್ಪಳ, ರಾಜುನ ಅವ್ರ ಮನೆಗೆ ಬಂದುಬಿಟ್ಟ, ಯಾರ ಮನೆಗೆ, ಶಾಲುನ ಮನೆಗೆ ಬಂದ. ಶಾಲು ರಾಜು ಬಾ ನಾನಾ ಬರಬೇಕಂತ ಮಾಡಿದ್ದೆ, ನಿಮ್ಮ ಮನೆಗೆ ಬರ್ಬೇಕಂತ ಮಾಡಿದ್ದೆ ನೋಡು, ನೀನೇ ಬಂದಿಲ್ಲ ಬಾ ನೋಡ್ರಿ. ಚಿಕ್ಕ ವಯಸ್ಸಿನಲ್ಲಿ ಹುಡುಗಿ ಅಂಥೇಳಿ ನಮ್ಗೆ ಭೇದ ಭಾವ ಇರೋದಿಲ್ಲ, ದೊಡ್ಡರಾಗ್ತಾ ಹುಡುಗಿ ಅಂತ ಭೇದವ ಬರುತ್ತೆ. ಅವರಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು. ರಾಜುನ ಶಾಲುನ ಮನೆಗೆ ಬಂದಿದ್ದ, ಖುಷಿಯಾಗ್ಬಿಡುತ್ತೆ ಈಗ ಶಾಲುಗೆ. ಶಾಲು ನಿನಗೊಂದು ಮಜಾ ಸುದ್ದಿ ಅದ ಮೆಲುಧ್ವನಿಯಲ್ಲಿ, ನಿಮ್ಮ ಅವ್ವ ಅಪ್ಪ ಇದಾರೇನ ರಾಜು ಅಂತಾರೆ, ನೀವೊಂದು ಮಜಾ ಸುದ್ದಿ ಹೇಳ್ತೀನಿ ಬಾ ನಮ್ಮ ಮನೆಗೆ ಹೋಗೋಣ ಬಾ ಅಂದವ. ನಿಮ್ಮ ಅವ್ವ ಅಪ್ಪ ಅದಾರಣ ಶಾಲು, ಅವರಿಲ್ಲ ರಾಜು, ಅಂಜಬೇಡ ಬಾ ಒಳಗೆ, ಏನು ಸುದ್ದಿ ಶಾಲು ಅಂತಾಳ. ಅವರಿಲ್ಲ, ಅಂಜಕ್ಕೆ ಹೋಗ್ಬೇಡ ಬಾ ಒಳಗೆ ಬಾ ಅಂದ್ಲು. ರಾಜು, ನಿನ್ನೆ ಗೌರಿ ಆಕಳು ಕರ ಹಾಕೈದ, ಅದು ಎಷ್ಟು ಚಂದ ಗೊತ್ತದ ಏನು, ಒಂದು ಎಳೆ ಬಿಳೆ ಚಿಗರಿ ಮರಿ ನೋಡ್ದಂಗೆ ಅನಿಸ್ತದ, ನಾ ಅಣಕ ಕುಣಿದಾಡಿ ಬಿಟ್ಟೆ, ಬಾ ತೋರಿಸ್ತೀನಿ ಬಾ, ಅವ್ವ ಅಪ್ಪ ನಿನ್ನ ಕರಿ ಅಂದಾರ, ಮತ್ತು ನಿನಗೆ ಗಿನ್ನದ ಒಡಿ ತಿನ್ನಲಿಕ್ಕೆ ಕೊಡ್ತೀನಿ ಅಂದಾರ ನೋಡ್ರಿ. ಆ ರಾಜು ಎಷ್ಟು ಒಳ್ಳೆ ಮನಸ್ಸಿತ್ತು ಹುಡುಗಂದು ಅಂದರೆ, ನಮ್ಮ ಗೌರಿ ಆಕಳು ಏನಾಕೈತಿ ಮರಿ ಆಕೈತಿ, ಬಾ ಭಾರಿ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ, ನಾನು ನಿನ್ನೆ ಕುಣಿದಾಡ್ಬಿಟ್ಟೆ,
ಮತ್ತು ಗಿನ್ನ ಅಂದ್ರೆ ಏನು, ಏನು ಮರಿ ಹಾಕಿದಂತಹ ಆಕಳು ಕೊಡುವಂಥ ಹಾಲು, ಫಸ್ಟ್ ಹಾಲು 2 ರಿಂದ 3 ದಿನ ಹಾಲು ಕೊಡುತ್ತೆ. ಆ ಹಾಲು ಏನಾಗುತ್ತೆ ಅಂತಂದ್ರೆ ಅದನ್ನು ಗಿನ್ನ ಅಂತ ಮಾಡ್ತಾರೆ. ಅದನ್ನು ಕುದಿಸಿದರೆ ಗಟ್ಟಿ ಆಗಿಬಿಡುತ್ತೆ. ಅದು ಅದನ್ನು ತಿನ್ನಕ್ಕೆ ಕೂಡ ಅಂತ ಹೇಳ್ಯಾರ ಬಾ ಅಂತೇಳಿ. ಸ್ವಲ್ಪ ಸಮಯ ಮ್ಯೂಸಿಕ್ ಅಂಬಾ ಅಂಬಾ ಎನ್ನುವ ಆಕಳ ಕರುವಿನ ಕೂಗು ಕೊರಳೆ ಗಂಟೆಗಳ ಸಪ್ಪಳ ಆಗ್ತದ ಅಂಥೇಳಿ. ಶಾಲು ನಗುತ್ತಾ, ರಾಜು ಗೌರಿ ಕರ ನೋಡು ಎಷ್ಟು ಚಂದ ಅದ ಅಲ್ವಾ, ಬೆಳ್ಳಗೆ ಬೆಳದಿಂಗಳ ಮರಿ ಆಗ್ಯದ, ನಾ ಇದನ್ನು ಎತ್ಕೊಳ್ಳ ಆಕೆ ಅಂತಾಳ. ಆ ಶಾಲು ರಾಜನ ಮನೆಗೆ ಬಂದುಬಿಟ್ಟಿದ್ಲ ಆಗಲೇ. ಬಂದು ಏನಂತಾಳ, ಎಷ್ಟು ಚೆನ್ನಾಗಿದೆಪ್ಪ, ನಾ ಎತ್ಕೊಳ್ಳ ಅಂತ ಕೇಳ್ತಾಳೆ. ರಾಜು, ನಿನ್ನೆ ಹುಟ್ಟಿದ ಮರಿ ಇದು, ಅವ್ವ ಅದಕ್ಕೆ ಏನೇನೋ ಆರೈಕೆ ಮಾಡ್ತಾಳೆ, ನಾಳೆ ಬಾ ಎತ್ಕೊಳ್ಳಿ ಅಂತ. ನೀನು ಹುಟ್ಟೈತಿ ಅನ್ನ ಎತ್ಕೋಬೇಡ, ಅವ್ವ ಅದನ್ನು ಆರೈಕೆ ಮಾಡ್ತಾಳೆ, ನಾಳೆ ಬಾ ಎತ್ಕೊಣಿ ಅಂತ. ಶಾಲು, ನಾ ಈ ಚಿಗರಿ ಮರಿನ ನಮ್ಮ ಮನೆಗೆ ಒಯ್ತೀನಿ. ಆಕಿದ್ ನೋಡ್ರಿ ವಿಚಾರಗಳು, ಯಾರ್ದು ಶಾಲುನ ವಿಚಾರ. ಈ ಚಿಗರಿ ಮರಿ ಇದ್ದಂಗೆ ಐತಲ್ಲ ಯಾಕಳ, ನಾನು ಮನೆಗೆ ಒಯ್ಲ ಅಂತ ಕೇಳ್ತಾಳೆ ಆಕೆ. ರಾಜು ಏನಂತಾನ, ಮರಿ ಭಾಳ ಸಣ್ಣದದ, 4-6 ತಿಂಗಳ ಆರೈಕೆ ಆಗ್ಬೇಕು, ಮತ್ತು ಈ ಮರಿ ಗೌರಿ ಆಕಳು ಇಲ್ಲೇ ಇರ್ತಾವ, ನೀ ಬೇಕಾದಾಗ ಬಾ ಆಡು. ಹಂಗೆಲ್ಲ ಮಾಡಬಾರ್ದು, ಭಾಳ ಸಣ್ಣ ಐತೆ, ಒಂದು 4-5 ತಿಂಗಳು ಆರೈಕೆ ಆಗಬೇಕು, ಇವೆರಡೂ ಇಲ್ಲೇ ಇರ್ತಾವೆ, ಗೌರಿ ಮತ್ತು ಆಕಳು, ಯಾವಾಗಾರ ಬಂದು ನೀ ಜೊತೆ ಆಟ ಆಡು. ಶಾಲು, ನಾ ಇವತ್ತು ರಾತ್ರಿ ಮರಿ ಹತ್ರ ಮಲಗ್ತೀನಿ, ನೀನು ಆಕಿ ನೋಡ್ರಿ ಶಾಲು, ನಾ ಇಲ್ಲೇ ಮಕ್ಕೋಲ್ಲ, ನಾ ಇಲ್ಲೇ ಮಕ್ಕೋತೀನಿ ಮರಿ ಹತ್ರ ಅಂತ ಕೇಳ್ತಾಳೆ. ನೀನು ಅಂತ ರಾಜುನ ಕೇಳ್ತಾಳೆ. ರಾಜು ಏನಂತ, ನಗ್ತಾ, ನಾನು ಕೂಡ ಇಲ್ಲೇ ಮಕ್ಕೋತೀನಿ ಅಂದ ಅರ್ಥ. ನಗುತ್ತಾ ನಾನು, ಇಬ್ಬರು ನಗುತ್ತಾರೆ. ಶಾಲು, ಶಾಲು ಅಪ್ಪ ಕೂಗು. ಅಪ್ಪ ಏನು ಮಾಡ್ತಾನೆ, ಜೋರಾಗಿ ಕೂಗ್ತಾನೆ. ಅಂದರೆ ಇಬ್ಬರು ಅಕ್ಕಪಕ್ಕದ ಮನೆ, ದೂರ ಇರಲಿಲ್ಲ, ಅಕ್ಕಪಕ್ಕದ ಮನೆ ಇತ್ತು. ಶಾಲುನ ಅಪ್ಪ ಜೋರಾಗಿ ಕೂಗ್ತಾನೆ. ಶಾಲು, ಅಪ್ಪ ಬಂದರು ಅಂತ ಕಾಣಿಸ್ತದ. ಶಾಲು ಅಂತಾಳ, ಅಪ್ಪ ಬಂದರು, ನಾನು ಹೋಗ್ತೀನಿ ಅಂತ ಹೇಳಿ ಶಾಲು ಹೊರಡ್ತಾಳೆ. ಇನ್ನು ದೃಶ್ಯ 3 ಮತ್ತು ದೃಶ್ಯ 4 ಮುಂದಿನ ತರಗತಿಯಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ಒಂದೇ ಸಲಕ್ಕೆ ಹೇಳಿದರೆ ನಿಮಗೆ ಬೇಜಾರಾಗಬಹುದು. ಹಾಗಾಗಿ ನೀವು ಕೂಡ ಇಲ್ಲಿ ಇರ್ತಕ್ಕಂಥ ಪಾಠವನ್ನು ತುಂಬ ಚೆನ್ನಾಗಿದೆ. ಪಾಠ ಭಾರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಐತಿ. ಅದು ಆಡುವ ಭಾಷೆಯಲ್ಲಿ ಕೊಟ್ಟಿದ್ದಾರೆ, ಹೌದಾ. ಹಾಗಾಗಿ ನೀವು ಕೂಡ ಪಾಠವನ್ನು ಓದ್ರಿ. ಹಾಗೆ ಶಬ್ದಾರ್ಥಗಳನ್ನು ನಿಮ್ಮ ನೋಟ್ಸಲ್ಲಿ ಬರೀರಿ ಅಂತ ಹೇಳ್ತಾ ನಾನು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.